ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 560. ಇವತ್ತಿನ ಕತೆ ಸನ್ಯಾಸಿ ತೋರಿದ ದಾರಿ. ಯಾರ್ಯಾರು ನಮ್ಮ CBR ನೀತಿಕತೆಗಳು ಯೂಟ್ಯೂಬ್ ಚಾನಲ್ಲಿಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬರ್ ಮಾಡಿ. ಹೆಚ್ಚು ಜನಕ್ಕೆ ಕತೆ ತಲುಪತ್ತೆ. ಹಾಗೆ ಕತೆ ಆರಂಭ ಮಾಡೋಣ. ಯಾವುದು? ಸನ್ಯಾಸಿ ತೋರಿದ ದಾರಿ. ರಾಮಪುರ ಅಂಥೇಳಿ ಒಂದು ಊರು, ಒಂದು 500-600 ಮನೆ ಇದ್ದಾವೆ. ಅಲ್ಲಿ ತುಂಬ ಜನ ಬಡವರೇ ಜಾಸ್ತಿ. ಅದರಲ್ಲಿ ಅನುಕೂಲವಾಗಿದ್ದಿದ್ದು ಒಂದು ದೊಡ್ಡ ಮನೆ ಅಂದರೆ ಅದು ಭಾಗ್ಯಮ್ಮನ ಮನೆ. ಭಾಗ್ಯಮ್ಮನ ಗಂಡ ಕೃಷ್ಣಪ್ಪ ತೀರ್ಕೊಂಡೋಗಿ 10 ವರ್ಷ ಆಗಿದೆ. ಮಕ್ಕಳು ಮರಿ ಇಲ್ಲ, ಹತ್ತಿರದ ನೆಂಟರು ಇಲ್ಲ. ಬೇಕಾದಷ್ಟು ಆಸ್ತಿ ಇದೆ, ಭೂಮಿ ಇದೆ, ದೊಡ್ಡ ಮನೆ ಇದೆ. ಭಾಗ್ಯಮ್ಮ ಆ ಮನೆಯಲ್ಲೇ ಇದ್ದಾರೆ. ಆದರೆ ಆ ಭಾಗ್ಯಮ್ಮನ ಸ್ವಭಾವನೇ ವಿಚಿತ್ರ ಆಗಿಬಿಟ್ಟಿದೆ. ಗಂಡ ಇರೋ ತನಕ ಒಂಥರ ಚೆನ್ನಾಗಿದ್ದೇನೋ, ಈಗ ಯಾವಾಗಲೂ ಸಹಿತ ಒಂದು ರೀತಿ ದುಃಖದಲ್ಲಿ ಸಿಟ್ಟಿನಲ್ಲಿ ಇರೋದು. ತಾನು ಊಟ ಮಾಡಲ್ಲ, ಹೆಂಗೆ ಬೇಕು ಹಾಗೆ, ಮನೆ ತುಂಬ ಕಸ ರಾಶಿ. ಹೀಗೇನೆ ಮನೆ ಬಗಲಿಗೆ ಯಾರು ಭಿಕ್ಷುಕರು ಬಂದರೆ ಹಾಚ ಹುಚ ಅಂಥೇಳಿ ಸಿಕ್ಕಾಪಟ್ಟೆ ಗಲಾಟೆ ಪೈಪ್ ಕಳಿಸ್ಬಿಡೋಳು. ಬಹಳ ಜಗಳ ಗಂಟಿ ಸ್ವಭಾವ ಅಂಥೇಳಿ ಭಿಕ್ಷುಕರು ಸಹಿತ ಹತ್ತಿರ ಹೋಗ್ತಿರ್ಲಿಲ್ಲ, ನಾಯಿಗಳು ಸಹಿತ ಹತ್ತಿರ ಹೋಗ್ತಿರಲಿಲ್ಲ. ಹಂಗಿತ್ತು. ಇದ್ಯಾವುದು ಗೊತ್ತಿಲ್ಲ. ಒಂದಿನ ಮಧ್ಯಾಹ್ನ ಒಬ್ಬ ಸನ್ಯಾಸಿಗಳು ಯಾತ್ರೆಗೆ ಹೋಗ್ತಾ ಇದ್ದಾರೆ. ಹಿಂದಿನ ಊರಿನಲ್ಲಿ ಯಾರೋ ಹೇಳಿದರು, ಸ್ವಾಮಿ ನೀವೆಲ್ಲೋ ಭಾಳ ದೂರ ಹೋಗ್ತಾ ಇದ್ದೀರ ಅನಿಸುತ್ತೆ, ನಿಮಗೆ ಮಧ್ಯಾಹ್ನದ ಹೊತ್ತಿಗೆ ರಾಮಪುರ ಸಿಗುತ್ತೆ, ಅದು ಬಿಟ್ಟರೆ ನಿಮಗೆ ಸಾಯಂಕಾಲ ತನಕ ಯಾವ ಊರು ಸಿಗಲ್ಲ. ನೀವು ಯತಿಗಳು, ಮಧ್ಯಾಹ್ನದಲ್ಲೇ ಏನಾದ್ರು ಆಹಾರದ ವ್ಯವಸ್ಥೆ ಮಾಡ್ಕೊಂಡು ಪ್ರಯಾಣ ಮುಂದುವರ್ಸೋದು ಒಳ್ಳೆಯದು ಅಂತ. ಹಾಗಾಗಿ ಮಠ ಮಧ್ಯಾಹ್ನಕ್ಕೆ ಸನ್ಯಾಸಿ ರಾಮಪುರಕ್ಕೆ ಬಂದಿದ್ದಾರೆ. ಹಿಂಗೆ ಮನೆ ನೋಡ್ಕೊಳ್ತಾ ಬಂದಾಗ 1 ಗಂಟೆ ಬಿಸಿಲು ದಣದು ಬಿಟ್ಟಿದ್ದಾರೆ. ನೋಡಿದಾಗ ಭಾಗ್ಯಮ್ಮನೆ ದೊಡ್ಡ ಮನೆ ಕಾಣಿಸ್ತು. ವಿಶಾಲವಾದ ಜಗಲಿ ಇದೆ, ಬಾಗಿಲು ತೆಗೆದಿತ್ತು. ಅಬ್ಬಬ್ಬಾ, ಇಲ್ಲಿ ಇವತ್ತೇನಾದ್ರು ಆಹಾರವನ್ನು ಪಡೆದು ಮುಂದೆ ಪ್ರಯಾಣ ಮುಂದುವರ್ಸೋಣ ಅಂದ್ಕೊಂಡ್ರು. ಸೀದಾ ಹೋದರು, ಬಾಗಿಲು ತೆಗೆದಿದೆ. ಅಮ್ಮ ಯಾರಿದ್ದೀರಿ? ನಾನು ಸನ್ಯಾಸಿ ಬಂದಿದ್ದೀನಿ, ಹಸ್ತಿದ್ದೀನಿ, ಯಾತ್ರೆ ಕೈಗೊಂಡಿದ್ದೀನಿ, ದಯವಿಟ್ಟು ನನಗೆ ಆಹಾರ ಕೊಟ್ಟು ಉಪಕಾರ ಮಾಡಿ ಅಂತ ಕೇಳಿಕೊಂಡ್ರು. ಎಷ್ಟೊತ್ತಾದರೂ ಯಾರೂ ಬರಲಿಲ್ಲ. ಮತ್ತೆ ಕೇಳಿದ ಮೇಲೆ ಒಳಗಡೆಯಿಂದ ಭಾಗ್ಯಮ್ಮ ಬಂದ್ಲು. ಮೈಮೇಲೆ ಬಂಗಾರ ಇದೆ, ನೋಡ್ಲಿಕ್ಕೆ ಲಕ್ಷಣವಾಗಿರೋ 50 ವರ್ಷದ ಹೆಣ್ಣು ಮಗಳು. ಆದರೆ ಮುಖ ಎಲ್ಲ ಗಂಟಿಕ್ಕಿದೆ. ಏನೋ ಬೈಬೇಕು ಅಂತ ಬಂದವಳು. ಯಾಕೆಂದರೆ ಯಾವ ಭಿಕ್ಷುಕರು ಇವರು ಮನೆ ಬಾಗಿಲಿ ಬರ್ತಾನೇ ಇರಲಿಲ್ಲ. ಆದರೆ ಸಾಧುವಿನ ತೇಜಸ್ವಿ ರೂಪ, ಕಾಂತಿ, ಹೊಳಪು ನೋಡಿದ ಕೂಡಲೇ ಯಾಕೋ ಮಾತಾಡ್ಲಿಕ್ಕೆ ಆಗಲಿಲ್ಲ. ಏನಾಗಬೇಕು ಅಂದ್ಲು. ಆತ ಸನ್ಯಾಸಿ ಮತ್ತೆ ಹೇಳಿದ್ರು, ಅಮ್ಮ ಯಾತ್ರೆ ಕೈಗೊಂಡಿದ್ದೀನಿ, ಹಸ್ತಿದ್ದೀನಿ, ಇವತ್ತೇನಾದ್ರು ಆಹಾರ ಕೊಡಿ, ತುಂಬ ಹಸುವಾಗಿಬಿಟ್ಟಿದೆ ಅಂತ. ಅಯ್ಯಯ್ಯೋ, ಇದೊಳ್ಳೆ ಗಂಟು ಬಿತ್ತಲ್ಲ ಮಾರಾಯ ಅಂತ ಅಂದ್ಕೊಂಡೋಳು. ಬಾಕಿ ಭಿಕ್ಷುಕರಿಗೆ ಹೋಗಿ ಅಂಥೇಳಿ ದಬ್ಬಿಡೋಳು. ಆದರೆ ಹೆದರಿಕೆ ಆಯಿತು, ಶಾಪ ಗೀಪ ಕೊಟ್ಬಿಟ್ರೆ ಅಂತ. ಆಗ ಸ್ವಾಮಿ ಏನು ಹೇಳಲಿ, ನಾನೇ ಬಾಡೋಳು, ನಮ್ಮ ಮನೇಲಿ ಏನೂ ಇಲ್ಲ, ನಾನೇ ಉಪವಾಸ ಸ್ವಾಮಿ, ಎಲ್ಲ ಬಿಟ್ಟು ನಮ್ಮ ಮನೆಗೆ ಬಂದಿದ್ದೀರಲ್ಲ ಅಂತ ಬಿಟ್ಟರು. ಸನ್ಯಾಸಿಗೆ ಅವರ ಮನೆ ಸ್ಥಿತಿ, ಅವಳ ಪರಿಸ್ಥಿತಿ ನೋಡಿ ಇವಳು ಸುಳ್ಳು ಹೇಳ್ತೀಯಾಳು ಅನ್ನಿಸ್ತು. ಆದರೆ ಏನಾರು ಆಗಲಿ ಇನ್ನೊಂದು ಸರಿ ತಾಯಿ ಹಾಗೆ ಮಾಡಬೇಡಿ, ಹಸ್ತಿದ್ದೀನಿ, ನನಗೆ ಮತ್ತೆ ನಿಮಗೆ ಜೀವ ಕೊಟ್ಟಂಥ ಪುಣ್ಯ ಬರುತ್ತೆ, ಹಸ್ತವ್ರಿಗೆ ಅನ್ನ ಕೊಡಬೇಕು ಅಂತ ಕೇಳಿಕೊಂಡ್ರು. ಆಯ್ತಪ್ಪ, ನೋಡ್ತೀನಿ, ನಮ್ಮ ಮನೇಲಿ ಏನೂ ಇಲ್ಲ, ಅಲ್ಲಿ ಮೇಲ್ಗಡೆ ಮನೆಗೆ ಹೋಗ್ತೀನಿ, ಎಲ್ಲರೂ ಅಕ್ಕಿ ಸಿಗರೆ ಗಂಜಿ ಪಂಜಿ ಮಾಡ್ಕೊಂಡು ಹಾಕ್ತೀನಿ, ನಾವು ಉಪವಾಸ ಇದ್ರು ಪರವಾಗಿಲ್ಲ ಅಂದ್ಲು. ಮನೆ ಕಡೆ ಜೋಪಾನ ಅಂಥೇಳಿ ಸೀದಾ ಹೋಗೇ ಬಿಟ್ರು. ಸನ್ಯಾಸಿಗಳ ಕಟ್ಟೆ ಮೇಲೆ ಕೂತರು. ಮನೆ ಕಡೆ ಜೋಪಾನ ಅಂತ ಬೇರೆ ಹೇಳಿದ್ದಾರೆ. ಇದೇನಿದು ವಿಚಿತ್ರ ಸ್ವಭಾವ ಈ ಹೆಣ್ಣುಮಗಳದು ಅಂತ. ಸರಿ, ಅಷ್ಟೊತ್ತಿಗೆ ಇದ್ದಕ್ಕಿದ್ದಂಗೆ ಒಳಗಡೆಯಿಂದ ಏನೋ ತಡರಲ್ಲ ಸದ್ದು ಕೇಳಿಸ್ತು. ಅಯ್ಯೋಯ್ಯೋ, ಯಾರಾದರೂ ಕಾಡ್ರು ಏನಾದ್ರು ಒಳಗಡೆ ಬಂದ್ಬಿಟ್ರೇನಪ್ಪ, ಮತ್ತು ಹೆಣ್ಣುಮಗಳು ಬೇರೆ ಇಲ್ಲ ಅಂತ ಸಾರ ಒಳಗಡೆ ಹೋಗ್ಬಿಟ್ರು. ಒಳಗಡೆ ದೊಡ್ಡ ಮನೆ, ಒಳಗಡೆ ಹೋಗ್ತಾರೆ. ಈ ಕಡೆ ಅಡಿಗೆ ಮನೆ, ಈ ಕಡೆ ದೇವ್ರ ಮನೆ, ಈ ಕಡೆ ಉಗ್ರಾಣ. ಅಲ್ಲೊಂದು ಬೆಕ್ಕು ಮಿಯಾವ್ ಅಂದ್ಕೊಂಡು ಒಂದು ಇಲಿ ಕಚ್ಕೊಂಡು ಹೊರಗಡೆ ಹೋಗ್ಬಿಡ್ತು. ಅಯ್ಯಯ್ಯೋ, ಇಷ್ಟೇನಾ, ನಾನು ಸುಮ್ಮನೆ ಗಾಬರಿ ಆದೆ ಅಂದ್ಕೊಂಡ್ರು. ಒಂದು ಕ್ಷಣ ನಿಂತು ನೋಡ್ತಾರೆ. ವಿಶಾಲವಾದ ಮನೆ, ಅಡುಗೆ ಮನೆಯಲ್ಲಿ ಏನೂ ಇಲ್ಲ ಅಂತ ಹೇಳಿದ್ಲಲ್ಲ ಈ ಹೆಣ್ಣುಮಗಳು ಭಾಗ್ಯಮ್ಮ. ನೋಡಿದರೆ ಒಂದು ದೊಡ್ಡ ವಾಡೆ ತುಂಬ ಅಕ್ಕಿ ರಾಶಿ ಇದೆ. ಈ ಕಡೆಗೆ ಬೆಲ್ಲ ಇದೆ, ಈ ಕಡೆಗೆ ತುಪ್ಪ ಇದೆ, ಈ ಕಡೆಗೆ ತರಕಾರಿಗಳಿದ್ದಾವೆ.
ಛೇ 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 ಛೇ, ಮನೆಯೆಲ್ಲ ಗಲೀಜು, ಕೊಳಕು ಕೊಳಕು. ಈ ಕಡೆ ದೇವ್ರ ಮನೆ ನೋಡಿದರೆ ಯಾವತ್ತು ದೀಪ ಹಚ್ಚಿದ್ರೋ ಇಲ್ಲೋ ಗೊತ್ತಿಲ್ಲ, ಅದು ಅಷ್ಟೇ. ಒಂದು ಕಡೆ ಹಜಾರಕ್ಕೆ ಬಂದರೂ ಸಹಿತ ಯಾವುದೂ ಅಚ್ಚುಕಟ್ಟಿಲ್ಲ, ಎಲ್ಲ ಹಾಗಿದೆ. ಒಂದು ಫೋಟೋ ಇದೆ, ಅಲ್ಲಿ ಕೃಷ್ಣಪ್ಪನವರು, ದಿವಂಗತ ಕೃಷ್ಣಪ್ಪನವರು ಅಂತ ಒಂದು ಫೋಟೋ ಇತ್ತು. ಸರಿ ಅಂತ ಹೊರಗಡೆ ಬಂದು ಕೂತು, ಓಹೋ, ಈ ಹೆಣ್ಣುಮಗಳು ಯಾಕೆ ಹಿಂಗಿದ್ದಾಳೆ ಅಂತ ಏನೋ ಸಮಸ್ಯೆ ಇದೆ. ಸರಿ, ಏನಾದರೂ ಮಾಡಿ ಇವಳು ಮಾಮೂಲಿಯಾಗಿ ಹೋಗಿ ಮಾಡಬೇಕು ಅಂತ ಯೋಚನೆ ಮಾಡಿದರು. ಕಟ್ಟೆ ಮೇಲೆ ಕೂತಿದ್ದಾರೆ. ಅಷ್ಟೊತ್ತಿಗೆ ಭಾಗ್ಯಮ್ಮ ಬಂದಳು, ಮುಖ ಬಾಡಿಸ್ಕೊಂಡು, ಸ್ವಾಮಿ ಎಲ್ಲೂ ಏನೂ ಸಿಗಲೇ ಇಲ್ಲ, ಏನು ಮಾಡೋದು, ನೀವು ಉಪವಾಸ ನಾನು ಉಪವಾಸ ಅಂತ. ಸನ್ಯಾಸಿ ಮನಸ್ಸಲ್ಲೇ ನಕ್ಕರು. ಅಮ್ಮ ಯೋಚನೆ ಮಾಡಬೇಡ ತಾಯಿ, ಸನ್ಯಾಸಿಗಳಿಗೆ ಉಪವಾಸ ಇರೋದು ಮಾಮೂಲು. ಆದರೆ ನೋಡಮ್ಮ, ನೀನು ನೋಡ್ತಾ ಇದ್ದರೆ ನನಗೆ ತುಂಬ ಸಂಕಟ ಆಗುತ್ತೆ. ಈ ಮನೆ ನೋಡಿದ್ನಲ್ಲ, ನನಗೂ ಒಂದು ಸ್ವಲ್ಪ ಜ್ಯೋತಿಷ್ಯ ಗೊತ್ತು. ನೀನೇನೋ ಕಷ್ಟದಲ್ಲಿದೆಯಾ, ತೊಂದರೆಲಿದೆಯಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಕ್ರೂರ ಗ್ರಹ ಸೇರ್ಕೊಂಡ್ಬಿಟ್ಟು ದುಷ್ಟ ಶಕ್ತಿಗಳು ನಿನ್ನನ್ನು ಹಣ್ಣು ಮಾಡಿ ತಿಂತಾ ಇದ್ದಾವೆ. ಸರಿ, ಏನು ಮಾಡೋಕ್ಕಾಗತ್ತೆ, ನಾನು ಹೊಸದಾಗ ಇದಕ್ಕೇನು ಪರಿಹಾರ ಹೇಳೋಕ್ಕಾಗಲ್ಲ ತಾಯಿ, ಒಳ್ಳೇದಾಗಲಿ, ನಾನು ಬರ್ತೀನಿ ಅಂತ ಹೊಂಟ್ಬಿಟ್ರು. ಅಯ್ಯಯ್ಯೋ, ಕೆಟ್ಟ ಕೆಲಸ, ತನಗೆ ಕಷ್ಟ ಇರೋದು ಹೌದು, ನೋವಿರೋದು ಹೌದು. ಈತ ಊಟ ಮಾಡಿದೆ ಹಂಗೆ ಹೋಗ್ಬಿಟ್ರೆ, ಛೇ 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 ಛೇ, ಏನಾದ್ರು ಮಾಡಿ ನಿಲ್ಲಿಸ್ಕೊಂಡು ಆತನಿಗೆ ಊಟ ಹಾಕಿ ತನ್ನ ಕಷ್ಟಕ್ಕೆ ಪರಿಹಾರ ತಿಳ್ಕೊಳ್ಬೇಕು ಅನ್ನಿಸ್ತು. ಸ್ವಾಮಿ ಕೂತ್ಕೊಳ್ಳಿ, ದಯವಿಟ್ಟು ತಪ್ಪು ತಿಳಿಬೇಡಿ. ನನಗೊಂಥರ ಏನೋ ಕಷ್ಟ ಆಗಿ ಯಾರನ್ನೂ ನಂಬೋ ಸ್ಥಿತಿಲಿ ಇಲ್ಲ. ನಿಮ್ಮೊಂದು ಸುಳ್ಳು ಹೇಳಿದೆ ನೋಡಿ, ನಮ್ಮಲ್ಲಿ ಎಲ್ಲ ಇದೆ, ನಿಮಗೆ ಬೇಗ ಅಡುಗೆ ಮಾಡಿ ಹಾಕಿಬಿಡ್ತೀನಿ, ನನ್ನ ತಪ್ಪನ್ನು ಕ್ಷಮಿಸಿ ಅಂತೇಳಿ ಸಾರ ಒಳಗೆ ಹೋದ್ಲು. ಸನ್ಯಾಸಿನ ಹೊರಗಡೆ ಕೂಡಿಸಿ ಸಾರ ಒಂದಿಟ್ಟು ಬಿಸಿ ಅಡುಗೆ ಮಾಡಿ ಸನ್ಯಾಸಿಗಳಿಗೆ ಬಡಿಸಿದ್ಲು. ಪ್ರೀತಿ ಉಪಚಾರ ಮಾಡಿ ಬಡಿಸಿದ್ಲು. ಯಾಕೆ, ಕಷ್ಟಕ್ಕೇನೋ ಪರಿಹಾರ ಸಿಗತ್ತೆ. ಸನ್ಯಾಸಿಗಳು ಉಂಡ್ರು. ತಾಯಿ ನೀನು ಉಣ್ಣಮ್ಮ ಅಂದರು. ಆಕೆನೂ ಊಟ ಮಾಡಿದ್ಲು. ಇಬ್ಬರಿಗೂ ಸಮಾಧಾನ ಆಯಿತು. ಆಗ ಆಕೆ ಮುಖ ನೋಡಿ ಹೇಳಿರು, ತಾಯಿ ನೀವು ಗಂಡನ ಕಳ್ಕೊಂಡಿದ್ದೀರಿ, ಒಂಟಿಯಾಗಿದ್ದೀರಿ, ಮಕ್ಕಳು ಮರಿ ಇಲ್ಲ, ನೀವೆಲ್ಲ ಜನರಿಂದಲೂ ಸಹಿತ ದೂರ ಇದ್ದೀರಿ, ಯಾರಿಂದಲೂ ನೀವು ತುಂಬ ಮೋಸಕ್ಕೊಳಗಾಗಿದ್ದೀರಿ, ನೊಂದ್ಕೊಂಡಿದ್ದೀರಿ. ಯೋಚನೆ ಮಾಡಬೇಡಿ. ನಾನು ಹೇಳ್ದಂಗೆ ಕೇಳಿದರೆ ನಾನೊಂದು ಉಪಾಯ ಹೇಳ್ಕೊಡ್ತೀನಿ. 5 ಕೆಲಸ ಮಾಡಿದರೆ ಪ್ರತಿದಿನ ನೀವು ಇನ್ನೊಂದು ತಿಂಗಳಲ್ಲೇ ನಿಮ್ಮ ಮನೆ ತುಂಬ ಸಂಪತ್ತು ತುಂಬಿರುತ್ತೆ, ನೀವು ನಗರತಾ ಇರ್ತೀರ, ಸಂತೋಷ ಇರ್ತೀರ, ನಿಮಗೆ ಘನತೆ, ಗೌರವ, ಕೀರ್ತಿ ಎಲ್ಲ ಬರುತ್ತೆ. ಹೌದಾ ಸ್ವಾಮಿ, ಏನು ಹೇಳಿ ಏನು ಮಾಡಬೇಕು ಹೇಳಿ ಸ್ವಾಮಿ, ದುಡ್ಡು ಕಾಸು ಖರ್ಚು ಚಾಚೆ ಅಂಥದ್ದೇನೂ ಇಲ್ಲ ತಾಯಿ. ನೋಡಿ, ಯಾವತ್ತೂ ಸಹಿತ ಬೆಳಗ್ಗೆ ಬೇಗ ಹೇಳ್ತೀರಿ. ಎದ್ದವರು ಮನೆಯನ್ನು ಮನಸ್ಸನ್ನು ಚೊಕ್ಕಟ ಮಾಡ್ಕೊಳ್ಳೋದು ಅಭ್ಯಾಸ ಮಾಡಿ. ನಿಮ್ಮ ಮನೆ ಒಳಗಡೆಗೆ ಹೊರಗಡೆಗೆ ಚೆನ್ನಾಗಿ ಏನಾಗಬೇಕು, ಕಸ ಹೊಡೆದು ಚೊಕ್ಕಟವಾಗಿ ಇಟ್ಕೊಳ್ಳಿ. ಮನೆ ಮುಂದೆ ಒಂದು ರಂಗಾವಲಿ ಹಾಕಿ. ಇದು ಮೊದಲನೇದು. ಎರಡನೇದು, ಸ್ನಾನ ಮಾಡಾದ್ಮೇಲೆ ದೇವ್ರ ಮನೆಯಲ್ಲಿ ಏನು ಮಾಡಬೇಕು, ಅದನ್ನು ಚೊಕ್ಕಟ ಮಾಡಿ ನಿಮ್ಮ ಮನೆ ಹಿಂದ್ಗಡೆ ಇರೋ 2 ಹೂವನ್ನು ದೇವರಿಗೆ ಅರ್ಪಣೆ ಮಾಡಿ ಒಂದು ಸಣ್ಣ ದೀಪ ಹಚ್ಚಿಡಿ. ಆಯಿತಾ? 3ನೇ ಕೆಲಸ, ನೀವು ನೋಡಿದರೆ ವಿದ್ಯಾವಂತರಿದ್ದಂಗೆ ಇದ್ದೀರಾ, ನಿಮ್ಮನೆ ಪುಸ್ತಕ ಎಲ್ಲ ಇದ್ದಾವೆ. ಒಂದಿಷ್ಟು ಹಾಡು ಹಸೆ ದೇವ್ರ ನಾಮ ಬರುತ್ತಲ್ವ ತಾಯಿ, ದೇವ್ರ ಮುಂದಾರು ಕೂತ್ಕೊಳ್ಳಿ, ಮನೇಲಿ ಓಡಾಡ್ತಾನಾರು ಇರ್ರಿ, 1-2 ಹಾಡು ಹೇಳ್ಕೊಳ್ಳಿ. ಅದರಿಂದ ಮನೆಯ ವಾತಾವರಣ, ನಿಮ್ಮ ಮನಸ್ಸಿನ ವಾತಾವರಣವೂ ಬದಲಾಗತ್ತೆ. ಇನ್ನು ಬಿಡು ಸಿಕ್ಕರೆ ಪುಸ್ತಕ ರಾಮಾಯಣ ಮಹಾಭಾರತ ಇದ್ದರೆ ಓದ್ತಾ ಕೂತ್ಕೊಳ್ಳಿ, ಬಹಳ ಒಳ್ಳೆಯದಾಗತ್ತೆ. ಇದು 3 ಆಯಿತು. 4ನೇ ತಾಯಿ, ಈ ಕೆಲಸ ನೋಡಿ. ನೀವು ದಿನ ಅಡುಗೆ ಮಾಡ್ಕೊಳ್ತೀರಿ, ಊಟ ಮಾಡೋಕ್ಕಿಂತ ಮೊದಲು ಒಂದು ಹಿಡಿ ಯಾರಾದರೂ ಭಿಕ್ಷುಕರಿಗೋ ಬಡವರಿಗೋ ಅನ್ನದಾನ ಮಾಡಿ. ಊಟ ಆಯಿತು. 5ನೇದು, ಉಳಿದಿರುತ್ತಲ್ಲ ಎಂಜುಲಗಳು, ಅದನ್ನು ತಂದು ಹೊರಗಡೆಗೆ ಈ ಕಾಗೆ ಪಾಗೆಗೋ ನಾಯಿಗೋ ಹಾಕಿ ಇಷ್ಟು ಮಾಡಿ ತಾಯಿ ನೋಡಿ, 1 ತಿಂಗಳಲ್ಲಿ ನೀವು ಹೇಗಿರ್ತೀರಿ ಅಂಥೇಳಿ, ನಿಮ್ಗೆ ಒಳ್ಳೆಯದಾಗಲಿ ಅಂಥೇಳಿ ಸನ್ಯಾಸ ಅಲ್ಲಿಂದ ಹೊರಟುಬಿಟ್ರು. ಭಾಗ್ಯಮ್ಮನಿಗೆ ಆಶ್ಚರ್ಯ, ಇದು ಸುಲಭನೇ, ನೋಡೋಣ ಇದು ಒಂದು ಅಂಥೇಳಿ ಬೆಳಗ್ಗೆ ಬೇಗ ಎದ್ದು ಕೂಡಲೇ ಮನೆಯನ್ನು ಚೆನ್ನಾಗಿ ಕಸ ಹೊಡೆದು ಒರೆಸ್ಬಿಟ್ಲು. ಹೊರಗಡೆಗೆ ಅಂಗಳಕ್ಕೆಲ್ಲ ನೀರು ಹಾಕಿ ರಂಗೋಲಿ ಹಾಕಿದ್ಲು. ಅಲ್ಲಲ್ಲೇ ಬಿದ್ದವೆಲ್ಲ ಜೋಡಿಸಿಟ್ಬಿಟ್ಲು ಸಾಮಗ್ರಿಗಳನ್ನು. ಆಶ್ಚರ್ಯ, ಅಯ್ಯೋ ನಮ್ಮನೆ ಇಷ್ಟು ಚೆನ್ನಾಗಿದೆಯಾ. 2ನೇದು, ಸ್ನಾನ ಮಾಡಿದ್ಲು. ದೇವರ ಮನೆಗೆ ಹೋಗದೆ ಎಷ್ಟೋ ದಿನ ಆಗಿತ್ತು, ದೇವ್ರ ಬಗ್ಗೆ ನಂಬಿಕೆನೇ ಹೋಗಿಬಿಟ್ಟಿತ್ತು. ಈಗ ಅಯ್ಯೋ ಸನ್ಯಾಸಿಗಳು ಹೇಳಿದ್ದಾರೆ ಅಂಥೇಳಿ ಎಲ್ಲ ದೇವರ ಫೋಟೋ ಎಲ್ಲವನ್ನೂ ಸಹಿತ ಚೆನ್ನಾಗಿ ಒರೆಸಿ ಮನೆ ಹಿಂದ್ಗಡೆ 2 ಹೂವನ್ನು ತಂದಿದ್ದು ಹಾಕಿ ಏರಿಸಿ ಒಂದು ದೀಪ ಹಚ್ಚಿಟ್ಲು. ತನಗೆ ಬಂದಂತೆ 2 ದೇವರ ನಾಮ ಹೇಳ್ಕೊಂಡು ಓಡಾಡ್ತಾ ಇದ್ದಾಗ ಅದೇನೋ ಮನಸ್ಸಿನಲ್ಲಿ ಆನಂದ ಆಗಿಬಿಡ್ತು. ಮನೆಗೊಂದು ಹೊಸ ಕಳೆ ಬಂದುಬಿಡ್ತು. ಲವಲೋಕೆ ಓಡಾಡ್ತಿದ್ದಾಳೆ. ಸರಿ, ಅಡುಗೆ ಮಾಡಿಟ್ಟಿದ್ಲು.
ಅಷ್ಟೊತ್ತಿಗೆ ಊಟ ಮಾಡಬೇಕು. ಊಟ ಮಾಡೋಕ್ಕಿಂತ ಮುಂಚೆ ಸನ್ಯಾಸಿಗೆ ಹೇಳಿದ್ರು ಒಂದು ಹಿಡಿ ದಾನ ಮಾಡಿ ಅಂತ. ನೋಡ್ತಾಳೆ, ಅಷ್ಟೊತ್ತಿಗೆ ಹೊರಗಡೆಗೆ ಯಾರೋ ತಾಯಿ ತಾಯಿ ಅಂತ ಕೂಗ್ತಿದ್ದಾರೆ. ನೋಡಿದರೆ ಯಾವನು 50 ವರ್ಷದವನು ಮುದುಕ ಬಂದಿದ್ದಾನೆ. ಅಮ್ಮ ಹಸ್ತಿದ್ದೀನಿ ತಾಯಿ, ಏನಾದರೂ ಕೊಡಿ ತಾಯಿ, ಉಪವಾಸ ಉಪವಾಸ ಕೊಡೆ ಎಂದಾಗ ಸನ್ಯಾಸಿ ಹೇಳಿ ಕೇಳಿತು, ತಡಿಯಪ್ಪ ಅಂತೇಳಿ ತೊಗೊಂಡು ಒಂದಿಷ್ಟು ಅನ್ನ ಒಂದಿಷ್ಟು ಸಾರು ಹಾಕಿದ್ವಿ. ಆತ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾಕಪ್ಪ ಅಳ್ತಿದ್ಯಾ? ತಾಯಿ, ನಾನು ಹಸ್ತಿದ್ದೀನಿ, ನನ್ನ ಹೆಂಡತಿ ಊರು ಹೊರ ಕೂತಿದ್ದಾಳೆ ತಾಯಿ, ನಾನು ಇಲ್ಲಿ ಊಟ ಮಾಡೋಕ್ಕಾಗಲ್ಲ, ಅವಳಿಗೆ ತೊಗೊಂಡೋಗಿ ಕೊಡ್ತೀನಿ, ಇಬ್ಬರು ಉಣ್ತೀವಿ ತಾಯಿ, ನೀವು ನಮ್ಮ ಪಾಲಿನ ದೇವರು ಅಂತೇಳಿ ಆಕೆಗೆ ದೂರದಿಂದ ನಮಸ್ಕಾರ ಮಾಡಿ ಹೋಗಬೇಕು. ಅವಳಿಗೆ ಆಶ್ಚರ್ಯ, ಅಲ್ಲಪ್ಪ ನಾನು ಒಂದು ಹಿಡಿ ಅನ್ನ ಕೊಟ್ಟರೆ ಆ ಪುಣ್ಯಾತ್ಮ ನನ್ನನ್ನೇ ದೇವರು ಅಂದುಬಿಟ್ಲಲ್ಲ. ಛೇ 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 ಛೇ, ದಾನ ಮಾಡೋದ್ರಲ್ಲೂ ಒಂದು ಹಿಡಿ ಹಸ್ದವ್ರಿಗೆ ಅನ್ನ ಕೊಟ್ಟರೆ ಅವ್ರು ಎಷ್ಟು ಸಂತೋಷ ಪಡ್ತಾರೆ ಅಂತ ಈಗ ಅರ್ಥ ಆಯಿತು ಅಂದ್ಕೊಂಡು. ಸರಿ, ಊಟ ಆಯಿತು. ಒಂದಿಷ್ಟು ಉಳಿದಿದ್ದಾಗಳು ಪಗಳೆಲ್ಲ ತಂದ್ಲು, ಹೊರಗಡೆ ಹಿಂಗೆ ಹಾಕಿದ್ಲು. ನೋಡ್ತಾಳೆ, ಅಲ್ಲೆಲ್ಲೋ ನಾಯಿ ಬಂತು, ತಿಂತು, ಕುಯ್ 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 ಅಂತ ಅವ್ರ ಮನೆ ಹಿಂದೆ ಮುಂದೆ ಓಡಾಡ್ಕೊಂಡಿತ್ತು. ನಾಯಿ ಹೋದ್ಮೇಲೆ ಕಾಗೆ ಬಂದು ಅವು ತಿನ್ಕೊಂಡು ಹೋದು. ನಾಯಿ ಅಲ್ಲೇ ಇವಳು ಮನೆ ಕಾವಲು ಕಾಯಿಗೆ ಶುರು ಮಾಡಿಬಿಡ್ತು. ಎಷ್ಟು ಪ್ರೀತಿ ತೋರಿಸ್ತು, ಆಚ ಆಚ ಅಂದ್ರೂ ಹೋಗಲಿಲ್ಲ, ಹಿಂದಿಂದೆ. ಅವಳಿಗೆ ಅದ್ರ ಬಗ್ಗೆ ಆಸಕ್ತಿ ಹುಟ್ಟಿ ಸ್ವಲ್ಪ ಇನ್ನೂ ಜಾಸ್ತಿ ಅನ್ನ ಹಾಕಕ್ಕೆ ಶುರು ಮಾಡಿಬಿಟ್ಲು. ಇಲ್ಲಿಗೆ ಭಾಗ್ಯಮ್ಮನ ಮನೆ ಮನಸ್ಸೆಲ್ಲವೂ ಸಹಿತ ಬದಲಾಗ್ತಾ ಬಂದುಬಿಡ್ತು. ಇವಳು ಯಾವಾಗ ಸಾಯಂಕಾಲ ಹಾಡು ಹಸೆ ಹೇಳ್ಕೊಂಡು ಕತೆ ಓದ್ತಾ ಕೂತಾಗ ಯಾರೋ ಇಬ್ಬರು ಮಕ್ಕಳು ಕರ್ಕೊಂಬಂದು ಕೇಳ್ತಾ ಕೂತರು. ಅಮ್ಮ ಎಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದ್ದೀರಿ, ನಾನು ಅದಕ್ಕೆ ಕೇಳ್ಬೋದು, ಆಯ್ತಾಯಿ ಕೇಳು ಅಂತ. ಅಲ್ಲಿ ಹುಡುಗರು ಬಂದು ಅವು ಆಟ ಆಡಿದ್ವು, ಕತೆ ಕೇಳ್ತಾ ಕೂತಿದ್ವು, ಬಾಯಿ ಬಿಟ್ಕೊಂಡ್ವು. ಅವು ಕೇಳು ಒಂಚೂರೇನೋ ಕೊಬ್ಬರಿನೋ ಏನೋ ಬೆಲ್ಲನೋ ಕೊಟ್ಲು. ಇದಾಗಿ 15-20 ದಿನದಲ್ಲಿ ಏನಾಗಿದೆ, ರೈತರೆಲ್ಲ ಬಂದು ಅಮ್ಮ ನಮ್ಮ ತಪ್ಪಾಗಿಬಿಡ್ತು ತಗೊಳ್ಳಿ ಅಂಥೇಳಿ ಉಳಿದಂಥ ಎಲ್ಲ ಗೇಣಿಯನ್ನು ಕೊಟ್ಬಿಟ್ರು. ಮನೆ ತುಂಬ ದವಸ ಧಾನ್ಯ. ಸಾಲ ಇಸ್ಕೊಂಡು ಹೋದ್ರಲ್ಲ ತಾಯಿ ತಗೊಳ್ಳಿ ಅಂತೇಳಿ ಅವರು ಬೇರೆ ದುಡ್ಡು ತಂದು ಕೊಟ್ಬಿಟ್ರು. ಒಂದು ತಿಂಗಳಲ್ಲಿ ಭಾಗ್ಯಮ್ಮ ಅನ್ಕೊಳ್ಳದಿದ್ದಂಗೆ ಆಗಿದೆ. ಅಯ್ಯೋ ಮನೆ ತುಂಬ ಸಂಪತ್ತು, ಮನಸ್ಸಿಗೇನೋ ಆನಂದ, ಜನ ಬಂದು ಹೋಗ್ತಾರೆ, ತಾಯಿ ತಾಯಿ ಅಂತೇಳಿ ಗೌರವಿಸ್ತಾರೆ. ಅವಳು ಯೋಚನೆ ಮಾಡಿದ್ಲು, ನಾನು ಏನಾದ್ರು ಮಾಡಬೇಕು, ಇಟ್ಟೊಂದು ಸಂಪತ್ತು ಇಟ್ಕೊಂಡು ಏನು ಮಾಡಲಿ ಅಂತೇಳಿ ಊರಿನ ಹಿರಿಯರಿಗೆ ಕರೆಸಿದ್ಲು. ಅಲ್ಲಿ ಊರಿಗೆ ಕುಡಿಯೋ ನೀರಿನ ಭಾರಿ ತೊಂದರೆ ಇತ್ತು. ಊರಿನ ಮಧ್ಯಭಾಗದಲ್ಲಿ ಇವಳದೇ ಜಾಗದಲ್ಲಿ ಒಂದು ಬಾವಿ ತೋರಿಸ್ಬಿಟ್ಲು. ಯಥೇಚ್ಛವ ನೀರು ಬಂತು. ಎಲ್ಲ ತಾಯಿ ನೀವೇ ನಮ್ಮ ಪಾಲಿನ ಗಂಗಮ್ಮ ಗಂಗಮ್ಮ ಅಂತ ಹಾಡು ಹೊಗಳ್ಬಿಟ್ರು. ಹಾಗೆ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಒಂದಿಷ್ಟು ಕೊಟ್ಲು. ಹಾಗೆಯೇ ಅಲ್ಲಿ ಮಕ್ಕಳಿಗೆ ಶಾಲೆಗೂ ಸಹಿತ ಕಟ್ಟಡ ಕಟ್ಟಿಸ್ಕೊಟ್ಲು. ಇವೆಲ್ಲದರಿಂದ ಏನಾಗ್ಬಿಡ್ತು, ಜನ ಇವಳೇ ದೇವರು ಅಂದ್ಕೊಂಡು ರಾಮಪುರ ಹೋಯಿತು, ಭಾಗ್ಯಪುರವನ್ನು ಹೆಸರಿಟ್ಟುಬಿಟ್ರು. ಹೀಗೆ ನಮ್ಮ ಸನ್ಯಾಸಿ ತೋರಿದ ದಾರಿಯಲ್ಲಿ ನಡೆದಂಥ ಭಾಗ್ಯಮ್ಮ ಅವಳ ಬದುಕು ಬಂಗಾರವಾಯಿತು, ಊರು ಸಹಿತ ಉದ್ಧಾರವಾಯಿತು. ನೋಡಿ ಮಕ್ಕಳೇ, ಯಾವಾಗಲೂ ಸಹಿತ ಸಮಸ್ಯೆಯಲ್ಲಿ ಸಿಕ್ಕೊಂಡು ಒದ್ದಾಡೋ ಬದಲು ಸಮಸ್ಯೆಯಿಂದ ಹೊರಗೆ ಬರಬೇಕು, ನಾವು ಚೆನ್ನಾಗಿರಬೇಕು, 4 ಜನಕ್ಕೂ ಸಹಾಯ ಮಾಡಬೇಕಲ್ವಾ. ನಮಸ್ಕಾರ.